ನಮಸ್ಕಾರ ಬಸ್, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ ಸ್ಟ್ರೈಟ್ ಅವೇ ಯಾವುದೇ ಡಿಲೇ ಇಲ್ಲದಂಗೆ ಕರ್ನಾಟಕ ಸ್ಕ್ವಾಡ್ ಫಾರ್ ವಿಜಯ್ ಹಜಾರೆ ಟ್ರೋಫಿ 2025 and 2026 ಅನೌನ್ಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. KL ರಾಹುಲ್ ಜೊತೆಗೆ ಪ್ರಸಿದ್ಧ ಕೃಷ್ಣ ಇಲ್ಲಿ ಕಾಣಿಸ್ಕೊತಾರೆ. ಇಲ್ಲಿ ಇರಲಿಲ್ಲ, ಸಾಯದ್ ಮುಷಾಕಲ್ಲಿ ಇರಲಿಲ್ಲ. ಏನಕ್ಕೆ ಅಂತಂದರೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಇರಲಿಲ್ಲ. ಇವಾಗ ODIs ಅಂತ ಬಂದಾಗ ಹೇಳಿದಾರಲ್ಲ, BCCI ಸ್ಟ್ರಾಂಗಾಗಿ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮನ್ಗೇನೆ ಹೇಳ್ಬಿಟ್ಟಿದ್ದಾರೆ, ಇನ್ನು ಇವ್ರನ್ನೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಹೆಂಗಿದ್ರು ರೆಸ್ಟ್ ಇದೆ, ಇವಾಗ ರೆಸ್ಟಿಂಗ್ ಪೀರಿಯಡ್ ಇದೆ. ಜೊತೆಗೆ ಇವರೇನು ODIs ಕೂಡ T20 ಕೂಡ ಇನ್ನೇನಿಲ್ಲ, ಇಂಟರ್ನ್ಯಾಷನಲ್ಸಲ್ಲೂ ಕೂಡ ಇಲ್ಲ. ಸೊ ಅದರಿಂದ ಖಂಡಿತ ಇವರು ಆಡಲೇಬೇಕಾಗತ್ತೆ. ಪ್ರಸಿದ್ಧ ಕೃಷ್ಣ ಆಗಿರಲಿ, KL ರಾಹುಲ್ ಆಗಿರಲಿ, ಮಯಾಂಕ್ ಅಗರ್ವಾಲ್ ಅವರ ಕ್ಯಾಪ್ಟನ್ಸಿಲಿ, ದೇವದತ್ ಪಡಿಕ್ಕಲ್ ಇರ್ತಾರೆ, ಕರುಣ್ ನಾಯರ್ ಅವರ ವೈಸ್ ಕ್ಯಾಪ್ಟನ್ಸಿಲಿ, ಈ ಕಡೆ ಸ್ಮರನ್ ಅವರು ಇದ್ದಾರೆ, ಆಮೇಲೆ KL ಶ್ರೀಜಿತ್, ಅಭಿನವ್ ಮನೋಹರ್, ಅನ್ಸೋಲ್ಡ್ ಆಗೋರು ಪಾಪ ಇಲ್ಲವರೇ, ಆಮೇಲೆ ಶ್ರೇಯಸ್ ಗೋಪಾಲ್, ವಿಜಯ್ ಕುಮಾರ್ ವೈಶಾಖ್, M ಕುಮಾರ್ L, ಆಮೇಲೆ ಶ್ರೀಶಾ ಅವರಿದ್ದಾರೆ, ಆಮೇಲೆ ಅಭಿಲಾಷ್ ಶೆಟ್ಟಿ, ಜೊತೆಗೆ ಶರತ್ BR, ಧರ್ಮಾಣಿನ ಏನು ಗುರು ಹೆಸರಿದು, ನಾನು ಹೊಸ ಹೆಸರು ಕೇಳ್ತಾ ಇದ್ದೀನಿ ಇದು. ಆಮೇಲೆ ಪ್ರಭಾಕರ್ ಇದ್ದಾರೆ, KL ರಾಹುಲ್ ಜೊತೆಗೆ ಪ್ರಸಿದ್ಧ ಕೃಷ್ಣ. ಹೆಂಗಿದೆ ಸ್ಕ್ವಾಡು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ. ಸಾಯದ್ ಮುಸಾಕರಿ ಅಂತ ಉಣ್ಕೊಂಡೋಯ್ತು, ಇದೇನು ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 2, ಒಂದು ಕ್ರೇಜಿ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ರಿಕಿ ಪಾಂಟಿಂಗ್ ಹೇಳ್ತಾರೆ 25 ಕೋಟಿ ವಿ ಆರ್ ಹಿಯರಿಂಗ್ ವಿಚ್ ಈಸ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಬಟ್ ಇಟ್ಸ್ ಅ ಲಾಟ್ ಆಫ್ ಮನಿ ಅಂತ ಹೇಳಿದ್ದಾರೆ. ಅಂದರೆ ಕ್ಯಾಮರಾ ನಿಮಗೆ 25 ಕೋಟಿ ಕೊಟ್ರಲ್ಲ, ಏನು ಗುರು ಈ ಪಾರ್ಟಿನ ನಮಗೆ ಜಾಸ್ತಿ ಅಂತ ಅನ್ನಿಸ್ತೈತೆ ಗುರು, ಸೀರಿಯಸ್ಲಿ ಇದಲ್ಲ ಅಂತ ಹೇಳವ್ರೆ. ಮಿನಿ ಆಕ್ಷನ್ ಅಂತ ಬಂದಾಗ ಒಬ್ಬರು ಪುಡಾಂಗ್ ಪ್ಲೇಯರ್ ಇದ್ರು ಅಂತ ಅಂದರೆ ಖಂಡಿತ ಈ ಪ್ರೈಸ್ಗೆ ಹೋಗ್ತಾರೆ. ಅದು ನಮಗೇನು ಆಶ್ಚರ್ಯ ಅಂತ ಏನು ಅನ್ನಿಸ್ಲಿಲ್ಲ, ಯಾಕಂದರೆ ನೋಡಿದ್ದು ನಾವು ಆಕ್ಷನ್ಗಳನ್ನ. ಇದು ಎಕ್ಸ್ಪೆಕ್ಟೆಡೇ, ಇವರೊಬ್ಬರೇ ಮಾತ್ರ ಈ ರೇಂಜಿಗೆ ಹೋಗ್ತಾರೆ ಅಂತ. ಆ್ಯಂಡ್ ಇವರೊಬ್ಬರು ಮಾತ್ರ ಹೋಗಿದ್ದಾರೆ. ಸೊ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಆ್ಯಂಡ್ ಅವ್ರು ಆಶ್ಚರ್ಯ ಪಡ್ತಾ ಇದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅಪ್ಡೇಟ್ ನಂಬರ್ 3, ಆಕ್ಷನ್ ಆದ ನಂತರ RCB ಫ್ಯಾನ್ಸ್ಗಳೆಲ್ಲ ಮಲ್ಲಿಕಾ ಸಾಗರ್ ಆಕ್ಷನರ್ ಏನಿದ್ರು ಅವರ ಮೇಲೆ ಮುಗಿಬಿದ್ಬಿಟ್ಟು ಅವ್ರು ಹಂಗೇನೆ, ನಿಂದು ಅನ್ಫೇರ್ ಆಕ್ಷನ್, ನಿಂದು ಏನು ನಿಂದು ಕತೆ, ವೆಂಕಟೇಶ್ ನಮಗೆ 3.40 CRಗೆ ಸಿಗಬೇಕಾಗಿತ್ತು. ಫೇರ್ ವಾರ್ನಿಂಗ್, ಸ್ಟ್ರಾಂಗ್ ವಾರ್ನಿಂಗ್, 1 ಸ್ಟ್ರಾಂಗ್ ವಾರ್ನಿಂಗ್, 2 ಸ್ಟ್ರಾಂಗ್ ವಾರ್ನಿಂಗ್, ಹಿಂಗ್ ವಾರ್ನಿಂಗ್ ಅಂತ ಕೂತ್ಕೊಂತೆಲ್ಲ. RCB ಬುಡಕ್ಕೆ ಬಂದಾಗ ಮಾತ್ರ ಹಿಂಗೆ ಮಾಡ್ತೀರಾ, ಬೇರೆಯವ್ರ ಹತ್ರ ಬಂದಾಗ ಪಟ್ ಅನ್ನಂಗೆ ತಟ್ಬಿಡ್ತೀರಾ. ಏನಿದು ಕತೆ? RCB ಇನ್ನೇನು ತೊಗೊಬೇಕು ಅನ್ನೋ ಟೈಮಲ್ಲಿ ಏನಕ್ಕೆ ಈ ಥರ ಮಾಡ್ತೀರಾ? ಕುಟಕ್ಕೇನು ನಿಮಗೆ ಬೇಗ ಏನು ಕುಟ್ಟಲ್ಲ RCB ಬಂದಾಗ, ಅಂದರೆ RCB ಬಿಡ್ ಮಾಡ್ತಾ ಇರ್ಬೇಕಾದ್ರೆ ಬೇಗ ಏನು ಕುಟ್ಟಲ್ಲ ಅಂತ ಜನ ಕ್ವಶನ್ ಮಾಡ್ತಾವ್ರೆ. ಇದು ಅನ್ಫೇರ್ ಆಕ್ಷನ್ ಮಾಡ್ತಾವ್ರೆ ಇವರು ಅಂತ. ಬರೀ RCB ಹತ್ರ ಹೋದಾಗ ಮಾತ್ರ ಜಾಸ್ತಿ ಟೈಮ್ ಲಾಂಗ್ ಮಾಡೋದು. ಅಂದರೆ RCB ಬಿಡ್ ಮಾಡಿರ್ತಾರೆ, ಯಾರು ವೆಯ್ಟ್ ಮಾಡ್ತೀರಾ, ಯಾರು ವೆಯ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ಕೊಬರೋದು ಎಲ್ಲರಿಗೂ ಆ ಥರ. ಬೇರೆಯವ್ರಿಗಾದರೆ ಯಾರನ್ನೂ ಜಾಸ್ತಿ ವೆಯ್ಟ್ ಮಾಡೋದಲ್ಲ, ಹಂಗೆ ಪಟ್ಟಣಂಗೆ ಕುಟ್ಬಿಡೋದು. ಇದು RCBಗೆ ಸರಿಯಾಗಿ ಆಗಿಲ್ಲ ಆಕ್ಷನು. ವೆಂಕಟೇಶ್ ಇನ್ನೂ ಕಮ್ಮಿಗೆ ಸಿಕ್ಬಿಟ್ರು ಅವ್ರು ನಮಗೆ ಅಂತ RCB ಫ್ಯಾನ್ಸ್ಗಳೆಲ್ಲ ಇದು ಅನ್ಫೇರ್ ಆಕ್ಷನರು ನೆಕ್ಸ್ಟ್ ಸಲ ಚೇಂಜ್ ಆಗಬೇಕು ಅಂತ ಹೇಳ್ತವ್ರೆ. ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮಲ್ಲಿಕಾ ಸಾಗರ್ ಅವರು ವಿರುದ್ಧವಾಗಿದ್ದೀರಾ, ಪರವಾಗಿದ್ದೀರಾ ನೀವು ಅಂತ. ಅಪ್ಡೇಟ್ ನಂಬರ್ 4, ಇವತ್ತು ನಡೀತಾ ಇದೆ ಫೈನಲ್ಸು. ಸಾಯದ್ ಮುಸಾಕಲಿ ಟೂರ್ನಮೆಂಟು, ಜಾರ್ಖಂಡ್ ವರ್ಸಸ್ ಹರಿಯಾಣ ಸೋಲುವಂಥ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಲೈವ್ ಮ್ಯಾಚ್ ನಡೀತಾ ಇದೆ. ಅದರ 2 ವಿಕೆಟ್ ಇವಾಗ ಬೇಗನೆ ಕಳ್ಕೊಂಡವ್ರೆ ಹರಿಯಾಣದವರು. 262 ಗುರು ಹೊಡೆದಿರೋದು, 262. ಜಾರ್ಖಂಡ್ ಅವರು ಇಶಾನ್ ಕಿಶಾನ್ ಓಪನಿಂಗ್ ಬ್ಯಾಟರ್, ಸೆಂಚುರಿ, 101 ರನ್ ಆಫ್ ಜಸ್ಟ್ 49 ಬಾಲ್ಸ್, 10 6 ಹೊಡೆದಿರುವಂಥ ಇಶಾನ್ ಕಿಶಾನ್ ಜೊತೆ ಕುಮಾರ್ ಕುಶಾಗ್ರ ಬೇರೆ ಸೇರ್ಕೊಂಡ್ಬಿಟ್ಟರು ಅವ್ರ ಜೊತೆಗೆ. IPL ಅಲ್ಲಿ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಇಬ್ಬರು ಪ್ಲೇಯರ್ಸ್ಗಳು. ಒಟ್ಟಲ್ಲಿ 38 ಬಾಲಿಗೆ 81 ಹೊಡೆದವ್ರೆ ಕುಮಾರ್ ಕುಶಾಗ್ರ. 5 6 8 4 ಹೊಡೆಯೋದ್ರ ಮೂಲಕ 213 ಸ್ಟ್ರೈಕ್ ರೇಟು. ಅವರು 206 ಸ್ಟ್ರೈಕ್ ರೇಟ್ ಇಶಾನ್ ಕಿಶಾನು. ಸೊ ಇಬ್ಬರು ಕೂಡ ಸಾಲಿಡ್ ಆಗಿ ಆಡಿರೋದ್ರಿಂದ, ಇನ್ಫ್ಯಾಕ್ಟ್ ಅವರಿಬ್ಬರು ಮಾತ್ರ ಅಂತಲ್ಲ, ರಾಯ್ ಆಮೇಲೆ ಮಿನ್ಸಿ ಎಲ್ಲಾರನ್ನೂ ಕೂಡ ಮಸ್ತಾಗಿ ಆಡಿದ್ದಾರೆ. ಎಲ್ಲರೂ ಚಚ್ಚಿ ಬಿಸಾಕಿದ್ದಾರೆ ಹಾಕೊಂಡು ಹರಿಯಾಣನ. ಸೊ ಇವರೇ ವಿನ್ನರ್ಸ್ ಆಗ್ತಾರೆ. ಇನ್ನೇನು 262 ಚೇಸ್ ಮಾಡೋದು ಅಂದರೆ ಸುಮ್ಮನೆ ಮಾತಾ. ಚೇಸ್ ಆಗೋಗ್ಬಿಡ್ತು ಅಂದರೆ ಹಿಸ್ಟ್ರಿ ಆಗುತ್ತೆ. ಆಲ್ರೆಡಿ 2 ವಿಕೆಟ್ ಕಳ್ಕೊಂಡ್ರೆ ಅಂತ ನೋಡ್ತಾರೆ. ಚೇಸ್ 100% ಆಗೋದಿಲ್ಲ ಇದು. ಈ ಸಲ ಸಾಯದ್ ಮುಸಾಕಲಿ ಗೆದ್ದಿದ್ದಾರೋ ಇಟ್ಸ್ ಜಾರ್ಖಂಡ್. ಅಪ್ಡೇಟ್ ನಂಬರ್ 5, ಕಾರ್ತಿಕ್ ಶರ್ಮಾ, ದ ಮ್ಯಾನ್ ಹು ಸೋಲ್ಡ್ ಫಾರ್ 14.20 CR. CSKಗೆ ಹೋದಂಥ ಈ ವಿಕೆಟ್ ಕೀಪರ್ ಬ್ಯಾಟರ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ನಡೀತು. ಇನ್ಫ್ಯಾಕ್ಟ್ ಇನ್ನೊಬ್ಬರು ಕೂಡ ಇದ್ರಲ್ಲ, ಅವ್ರ ಮನೆಯಲ್ಲೂ ಕೂಡ ನಡೀತು. ಬಟ್ ಇವ್ರ ಮನೇಲಿ ಒಂದು ಸ್ವಲ್ಪ ಜಾಸ್ತಿನೇ ಭಾವುಕರ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಅಳು ಎಲ್ಲ ಹತ್ಕೊಂಡೆಲ್ಲ ಕೂತ್ಕೊಂಡ್ಬಿಟ್ರು. ಸೊ ಅದು ಆ ಸೀನ್ಸ್ನ ನೋಡ್ತು ಅಂದರೆ ಒಂದು ಸ್ವಲ್ಪ ಇದನ್ಸುತ್ತೆ, ಒಂದು ಸ್ವಲ್ಪ ಎಮೋಷ್ನಲ್ ಆಗಿದ್ರು ಅಂತ ಅನ್ಸುತ್ತೆ. ಯಾಕಂದರೆ ಈ ಪಾರ್ಟಿ ಹೋಗ್ತಾರೆ ಅಂತ, ಈ ಪಾರ್ಟಿ ದುಡ್ಡು ನೋಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಅದು ಫಸ್ಟ್ ಆಕ್ಷನಲ್ಲಿ ಈ ಥರ ಈ ಪಾರ್ಟಿ ನೋಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಅಂತ ಕಾಣಿಸುತ್ತೆ. ಆ್ಯಂಡ್ ಈ ಪ್ಲೇಯರ್ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು. ಯಾವ ಟೀಮ್ಗೆ ನಿಮ್ಗೆ IPL ಆಡೋದಕ್ಕೆ ಇಷ್ಟ ಇದೆ ಅಂತ ಕೇಳಿದಾಗ ಇವ್ರು ಹೇಳಿದ್ದು RCB ಅಂತ. RCB ಅಂದಿದ್ದಕ್ಕೆ ನನ್ನ ಮಕ್ಕಳು CSK ಅವ್ರು ಹತ್ತಾಕೊಂಬಿಟ್ರಿ ಅವ್ರನ್ನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟವಾಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ.